ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಧನಾ ಆಶ್ರಿತ್ ಅಂತ. ನಾನು ಹುಟ್ಟಿದ್ದು ದಾವಣಗೆರೆಯಲ್ಲೇ ಓದಿದ್ದು, ರಾಘವೇಂದ್ರ ಶಾಲೆ ಅಂತ. ಅಲ್ಲಿಂದ ನನ್ನ ಜರ್ನಿ ಹೇಗಿದೆ ಅಂತಂದರೆ, ನನ್ನ ಮದುವೆ ಮಾಡಿ 10th ಆದಮೇಲೆ ಸ್ವಲ್ಪ ದಿನಕ್ಕೆ ಮದುವೆ ಮಾಡಿ ಕಳಿಸಿದ್ರು. ಮದುವೆ ಆದ ನಂತರ 10 ಇಯರ್ಸ್ ಸ್ವಲ್ಪ ಫ್ಯಾಮಿಲಿಯಲ್ಲೇ ಇದ್ದು ಒಂದು ಆಚಾರ ವಿಚಾರ, ಬ್ರಾಹ್ಮಣ ಸಮಾಜದಲ್ಲಿ ಬ್ರಾಹ್ಮಣರಾಗಿ ಸ್ವಲ್ಪ ಆಚಾರ ವಿಚಾರದಲ್ಲೇ ನಾವು ಇದ್ಕೊಂಡು, ಹಾಗಾಗಿ ನನಗೆ ಓದಲಿಕ್ಕೆ ಆಗಲಿಲ್ಲ. ಸೊ 3 ಮೆಂಬರ್ಸ್ ನನಗೆ ಮಕ್ಕಳು, ಗಂಡು ಮಕ್ಕಳು ಹುಟ್ಟಿದ ನಂತರ ನಾವು ನನ್ನ ಹಸ್ಬೆಂಡ್ಗೆ ಇಲ್ಲಿ ಕೆಲಸ ಅಂತೇಳಿ ಉಡುಪಿ ಡಿಸ್ಟಿಕ್ ಕಾಕಡದಲ್ಲಿ ಬಂದ್ವಿ. ಇಲ್ಲಿ ಬಂದು ನನ್ನ ಹಸ್ಬೆಂಡ್ ಒಂದು ಟೀಚರ್, ಅರುಣೋದಯ ಸ್ಪೆಷಲ್ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ರು. ಸೊ ನನಗೂ ಫ್ಯಾಷನ್ ಡಿಸೈನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಏನಾದರೂ ದುಡಿಬೇಕು, ಏನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬಟ್ ನಮ್ಮದು ಫ್ಯಾಮಿಲಿ ಪ್ರಾಬ್ಲಮಲ್ಲೂ ಇದ್ವಿ. ಸೊ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅಂತಂದರೆ ವರ್ಷಕ್ಕೆ 50,000 60,000 ಇದೆ. ಸೊ ಕಲಿಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸೊ ಆದರೂ ನನಗೆ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತೇಳಿ ಮತ್ತೆ ನಾನು ಕಲಾನಿಕೇತನ ಕಾಲೇಜ್ ದಾವಣಗೆರೆಯಲ್ಲಿ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡಿಕೊಂಡು, ನಂತರ ಕಾರವಾರ ಡಿಸ್ಟಿಕ್ ಟ್ಯಾಗೂರ್ ಆರ್ಟ್ ಕಾಲೇಜಲ್ಲಿ ವಿಜುವಲ್ ಆರ್ಟ್ಸ್ ಮಾಡಿಕೊಂಡೆ. ನಂತರದಲ್ಲಿ ನನಗೆ ನಿಟ್ಟೆ ಕಾಲೇಜಲ್ಲಿ ಜಾಬ್ ಸಿಕ್ಕಿತು. ಜಾಬ್ ಮಾಡ್ತಾನೆ ನಂದೊಂದು ಸಣ್ಣದಾಗಿ ಗಾರ್ಮೆಂಟ್ ಇಂಡಸ್ಟ್ರಿನ ನಾನು ಓಪನ್ ಮಾಡಿದೆ. ಈ ಸೂರತ್ತಿಂದ ಕೆಲವು ಬಟ್ಟೆಗಳನ್ನ ತಗೊಂಡು ಹೊಸ ಡಿಸೈನ್ಗಳನ್ನ ಕ್ರಿಯೇಟ್ ಮಾಡಿ ಬೆಂಗಳೂರು ಚಿಕ್ಕ ಒಂದು ಶಾಪ್ಗಳಿಗೆ ನಾವು ಕೊಡ್ತಾ ಇದ್ವಿ. ಮತ್ತು ಆಲ್ಮೋಸ್ಟ್ ನನ್ನಲ್ಲಿ ತುಂಬ ಕಸ್ಟಮರ್ಸ್ ಇದ್ದರು. ಹೊಸ ಡಿಸೈನ್ಗಳಿಗೆ ತಾವೇ ಆಗಿ ನಮ್ಮದೇ ಆಗಿರುವಂಥ ಹೊಸ ಡಿಸೈನ್ಗಳನ್ನ ನಾವು ಬಿಡುಗಡೆ ಮಾಡ್ತೀವಿ. ನಿಟ್ಟೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಮಣಿಪಾಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸುಮಾರು ನಮಗೆ ಸ್ಟೂಡೆಂಟ್ಸ್ ಒಳ್ಳೆ ಕೋಆಪರೇಷನ್ ಮಾಡಿ ಬಟ್ಟೆಗಳನ್ನ ತಗೊಂಡು ಹೋಗ್ತಿದ್ರು. ಸೊ ನಾನು ಯಾಕೆ ಒಂದು ಒಳ್ಳೆ ಗಾರ್ಮೆಂಟ್ನ ರೆಡಿ ಮಾಡಬಾರ್ದು ಅಂತೇಳಿ ಇಲ್ಲೇ ಒಂದು ಅಯ್ಯಪ್ಪ ನಗರ, ಕಾರ್ಕಳ ಅಯ್ಯಪ್ಪ ನಗರದಲ್ಲಿ ಚಿಕ್ಕದಾಗಿ ಗಾರ್ಮೆಂಟ್ನ ಓಪನ್ ಮಾಡಿದೆ. ಒಂದು 6 ಮೆಷಿನ್ನ ಇಟ್ಕೊಂಡು, ಆ 6 ಮೆಷಿನಲ್ಲಿ ಒಂದು 5 ಜನ ವರ್ಕರ್ನ ತಗೊಂಡು PMEGP ಲೋನ್ ಮುಖಾಂತರ ನಾನೊಂದು ಸಣ್ಣ ಒಂದು ಗಾರ್ಮೆಂಟ್ನ ರೆಡಿ ಮಾಡಿದೆ. ಒಳ್ಳೆ ಬಿಸ್ನೆಸ್ ಇತ್ತು. ನಾನು ಸೂರತ್ತಿಂದ ಬಟ್ಟೆ ತರಿಸ್ಕೊಂಡು ಬ್ಯಾಂಗ್ಳೂರಿಗೆ ಚಿಕ್ಕ ಒಂದು ಶಾಪ್ಗಳಿಗೆ ನಾನು ಸೇಲ್ ಮಾಡ್ತಿದ್ದೆ. ಒಳ್ಳೆ ಬಿಸ್ನೆಸ್ ನನಗೆ. ಅದಾದ ನಂತರ ಕೊರೋನಾ ಟೈಮಲ್ಲಿ ಒಂದು ಸ್ವಲ್ಪ ಬಸ್ಸುಗಳು ಹಿಂದೆ ಇರೋ ಕಾರಣ ನನಗೆ ನಿಂತು ಹೋಯಿತು. ಸ್ವಲ್ಪ ಆ ವರ್ಕ್ ನಿಂತು ಹೋದ ಕಾರಣ ನಾನು ಆಗ ಯೋಚನೆ ಮಾಡಿದೆ, ನನ್ನದೊಂದು ಓನ್ ಆಗಿ ಹೇಗೂ ನಾನು ಒಂದು ಕಾಲೇಜಲ್ಲಿ ವರ್ಕ್ ಮಾಡ್ತಾ ಓನ್ ಆಗಿ ವರ್ಕ್ ಮಾಡ್ತಾನೆ, ನಾನು ಕಾಲೇಜಲ್ಲೂ ಸಹ ವರ್ಕ್ ಮಾಡ್ತಾ ಓನ್ ಬಿಸ್ನೆಸ್ನ ಮಾಡ್ತಿದ್ದೆ. ಅದರೊಟ್ಟಿಗೆ ನನ್ನಲ್ಲಿ ನಮ್ಮದು ಸ್ಟೂಡೆಂಟ್, ಫ್ಯಾಷನ್ ಡಿಸೈನಿಂಗ್ ಸ್ಟೂಡೆಂಟ್ಸೇ ಬಂದು ಕಲಿತಾ ಇರ್ತಿದ್ವಿ. ಈ 1 ಮಂತ್ ಕೋರ್ಸ್, 6 ಮಂತ್ ಕೋರ್ಸ್, ಯಾವುದೇ ಕೋರ್ಸ್ಗಳಿಗೆ ಇಲ್ಲಿ ಹಾಬಿ ಕ್ಲಾಸಸ್ ಥರ ನಾವು ಇಟ್ಟಿದ್ವಿ. ಯಾವುದೇ ಸರ್ಟಿಫಿಕೇಟ್ ಅಂತ ಇಟ್ಟಿರಲಿಲ್ಲ. ಇದಾದ ನಂತರ ಶಿರ್ಡಿ ಸಾಯಿ ಡಿಗ್ರಿ ಕಾಲೇಜಲ್ಲಿ ನಾನು ಪ್ರಿನ್ಸಿಪಲ್ ಆಗಿ ಫ್ಯಾಷನ್ ಡಿಸೈನಿಂಗಲ್ಲಿ ವರ್ಕ್ ಮಾಡಿದ್ದೆ. ನನಗೆ ಒಂದು ಸಂಸ್ಥೆ ತೆಗಿಬೇಕು ಅನ್ನೋದು ತುಂಬ ಇತ್ತು. ಯಾಕಂತಂದರೆ ನಾನು ಆಲ್ರೆಡಿ ಮೊದಲಿಂದನೂ ಹಾಬಿ ಕ್ಲಾಸಸ್ನ ಒಂದು 10 ಇಯರ್ಸ್ ಬ್ಯಾಕಿಂದನೂ ಹಾಬಿ ಕ್ಲಾಸಸ್ನ ಕೊಡ್ತಾ ಇದ್ದೆ. ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು, 6 ಮಂತ್ ಆಗಲಿ 3 ಮಂತ್ ಆಗಲಿ ಯಾವುದೇ ಒಂದು ಗೌರ್ಮೆಂಟ್ ಸರ್ಟಿಫಿಕೇಟ್ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಕಾರ್ಕಳದಲ್ಲಿ ಸುಮೇಧ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅನ್ನೋದು ಓನ್ ಆಗಿ ತೆಗೆದೆ. ಇದರಿಂದ ಅನೇಕ ಮಹಿಳೆಯರಿಗೆ ಒಂದು ಓನ್ ಆಗಿ ಬಿಸ್ನೆಸ್ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿ ಇತ್ತು ಅಂತಂದರೆ, ಅವರಿಗೊಂದು ಈ ನಮ್ಮ ಸುಮೇಧ ಫ್ಯಾಷನ್ ಇನ್ಸ್ಟಿಟ್ಯೂಟಿಂದ ಒಂದು ಬಿಸ್ನೆಸ್ನ ವುಮನ್ ಎಂಟರ್ಪ್ರೆನರ್ ಆಗಿರ್ಬೋದು, ಅಥವಾ ಸಣ್ಣ ಒಂದು ಬಿಸ್ನೆಸ್ ಮಾಡ್ತಾರಲ್ಲ ಸರ್ಟಿಫಿಕೇಟ್ ವ್ಯಾಲ್ಯೂ ಬರಬೇಕು ಅಂತೇಳಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಟೆಕ್ನಿಕಲ್ ಎಜುಕೇಷನ್ ಸೆಂಟರಿಂದ ನಾನು ನಮ್ಮ ಕಾಲೇಜಿಗೆ ರಿಕಗ್ನೈಸರ್ ತಗೊಂಡೆ. ಅದಾದ ನಂತರ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಕಾಲೇಜಲ್ಲಿ ಸಹ ನಾನು ಓಪನ್ ಮಾಡಿಕೊಂಡೆ. ಸೊ ನನಗೇನೋ ಒಂದು ಓನ್ ಆಗಿ ಬಿಸ್ನೆಸ್ ಮಾಡಬೇಕಂತ ಆಗಲಿಂದಲೂ ಇದ್ದಾಗ, ಒಂದು ಹೀಗೆ ಕೂತ್ಕೊಂಡಾಗ ನಾನು ಯಾವಾಗೋ ಒಮ್ಮೆ PMEGP ಲೋನಿಗೆ ಅಪ್ಲಿಕೇಶನ್ ಹಾಕಿದ್ದೆ. ಆ ಅಪ್ಲಿಕೇಶನ್ ಹಾಕಿದಾಗ ನಾನು ಬಿಟ್ಟು ನೆಕ್ಸ್ಟ್ ಡೇನೇ ಒಂದು ದೇವ್ರ ಮುಂದೆ ಕೂತ್ಕೊಂಡು ಏನೋ ಒಂದು ಆಲೋಚನೆ ಮಾಡ್ತಿರ್ಬೇಕಾದ್ರೆ ಪೋಸ್ಟ್ ಮ್ಯಾನ್ ಬಂದು ಕರ್ತ, ಈ ಥರ ನಿಮಗೆ ಒಂದು ಸಿಕ್ಕಿದೆ, ಲೋನ್ ಇದೆ, ನಾವು ಕೊಟ್ಟಿದ್ದಾರೆ ಮೇಡಮ್ ಅಂತ. ಅದು ತೆಗೆದು ನೋಡುವಾಗ PMEGP ಲೋನ್ ಸ್ಯಾಂಕ್ಷನ್ ಆಗ್ತಿದೆ, ಇಂಟ್ರೆಸ್ಟ್ ಬನ್ನಿ ಅಂತ. ಕೆಲವು ಸೀರಿಯಲಲ್ಲಿ ಈಗ ಅನೇಕ ಒಂದು ಇವ್ರದ್ದು ಸಹ ಜೊತೆಯಲ್ಲಿ ಸೀರಿಯಲ್ ಆಗಿರ್ಬೋದು, ಕೆಲವೊಂದು ಕಾಸ್ಟ್ಯೂಮ್ಸ್ ಎಲ್ಲ ನಾವು ನನ್ನ ಫ್ರೆಂಡ್ ಒಬ್ರು ತಗೊಳ್ತಾರೆ, ಅವರಿಂದ ನಾನು ಕೆಲವೊಂದು ಕಾಂಟ್ಯಾಕ್ಟಲ್ಲಿ ತಗೊಳ್ತಾ ಇದ್ದೀನಿ. ಸೊ ಈ ಥರ ಒಂದು ಜರ್ನಿ. ಮತ್ತು ಲಕ್ಷ್ಮಿ ಮೇಡಮ್ ಅಂತ ಹೇಳಿ ಸೀರಿಯಲ್ ಇಂಡಸ್ಟ್ರೀಸ್, ಶ್ರೀರಸ್ತು ಶುಭಮಸ್ತು ಸೀರಿಯಲ್ನವರು ತುಂಬ ಒಂದು ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಡಿಸೈನರ್ದು ಏನಾದರೂ ಇದ್ದಂದ್ರೆ ನಮಗೆ ಐಡಿಯಾಸ್ ಕೊಟ್ಟು ಈ ಥರ ತೊಗೊಂಡು ನೀವು ಮಾಡಿ ಅಂತೇಳಿ ಅವರು ಸಹ ನಮಗೆ ಸೀರಿಯಲ್ ಇಂಡಸ್ಟ್ರಿ ಟಚ್ ಮಾಡಿಕೊಡೋದ್ರಿಂದ ನಮಗೆ ಕಾಸ್ಟ್ಯೂಮ್ಸ್ ಒಳ್ಳೆ ಮಾಡಿಕೊಡ್ತಾ ಇದ್ದೀವಿ. ಇದರಿಂದ ನಮಗೆ ಡೈರೆಕ್ಟಾಗಿ ಡ್ಯಾನ್ಸ್ ಕಾಸ್ಟ್ಯೂಮ್ಸ್ ಎಲ್ಲ ಸುಮಾರು ಸಿಗ್ತಿದೆ. ನೆಕ್ಸ್ಟ್ ನಂದೇ ಒಂದು ಇಲ್ಲೇ ಈ ಡ್ಯಾನ್ಸ್ ಕಾಸ್ಟ್ಯೂಮ್ಸಿಗೆ ಒಂದು ಗಾರ್ಮೆಂಟ್ನ ರೆಡಿ ಮಾಡ್ತಿದ್ದೀವಿ. ಮತ್ತು ಬೇರೆ ಒಂದು ಇನ್ನೊಂದು ನೈಟಿ ಮ್ಯಾನುಫ್ಯಾಕ್ಚರಿಂಗ್ ಗಾರ್ಮೆಂಟ್ ಸಹ ರೆಡಿ ಮಾಡಬೇಕು ಅಂತ.
ಸುಮೇಧಾ ರೆಡಿಮೇಡ್ ಗಾರ್ಮೆಂಟ್ ಅಂತಾನೆ ಮೊದಲಿಂದಲೂ ಅದೇ ಇದೆ. ಸೊ ನಾವು ಈಗಲೂ ಸಹ ಅದರಲ್ಲೇನೆ ಒಂದು 40-50 ಜನಕ್ಕೆ ವರ್ಕ್ ಕೊಡಬೇಕು ಅನ್ನೋದು ಸೆಪ್ಟೆಂಬರ್ ಅಲ್ಲಿ ನಮ್ಮ ಒಂದು ಆಸೆ ಇದೆ. ಈ ಊರಿಗೆ ಬಂದಾಗೂ ಸಹ ನಮಗೆ ತುಂಬಾನೇ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಯಾಕಂದ್ರೆ ನನ್ನ ಹಸ್ಬೆಂಡ್ ಜಾಬ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಕನ್ಫರ್ಮೇಶನ್ ಇದೆ. ಸೊ ಅವ್ರಿಗೇನೋ ಒಂದಾಯ್ತು, ಬಟ್ ಅವ್ರದ್ದು ಏಡೆಡ್ ಸ್ಕೂಲ್ ಆದ್ರಿಂದ ನಮಗೆ ತುಂಬಾ 6 ಮಂತ್ ಹಾಗೆ ಎಲ್ಲ ಸ್ಯಾಲ್ರಿ ಇರ್ತಿತ್ತು. ಸೊ ಅನಿವಾರ್ಯ ನಾನು ಜಾಬಿಗೆ ಹೋಗಲೇಬೇಕಿತ್ತು. ಬಟ್ ನನಗೆ ಎಜುಕೇಷನ್ ಇರಲಿಲ್ಲ. ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ಅದಕ್ಕೋಸ್ಕರ ಅಂತಲೇ ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮಾ ಮಾಡ್ಕೊಂಡು ಅಂತೇಳಿ ನನಗೆ ಜಾಬ್ ಸಿಕ್ಕಿದ್ದು. ಆ ಜಾಬ್ ಮಾಡ್ತಾನೆ ನಂದೊಂದು ಬಿಸ್ನೆಸ್ ಜರ್ನಿ ಮಾಡಿದ್ದು. ನಂತರ ನಾನು ಏನು ಓದ್ತಿದ್ದೀನಿ ಅದರಲ್ಲಿ ನಾನೇ ಇನ್ವಾಲ್ವ್ ಆಗಿ ಓದ್ಕೊಂಡೆ ಜಾಬ್ ಮಾಡಿಕೊಂಡು ಓದ್ಕೊಂಡು ಬಂದಿದ್ದೀನಿ. ಸೊ ನನ್ನ ಒಂದು ಅಭಿಪ್ರಾಯ ಏನು ಅಂತಂದ್ರೆ, ಎಲ್ಲ ಮಹಿಳೆಯರಿಗೂ ಒಂದು ಏನೇನೋ ಆಸೆಗಳಿರುತ್ತೆ, ಆ ಆಸೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ಆಗುದಿಲ್ಲ. ಸೊ ನಮ್ಮನ್ನ ನಾವು ಬೆಳೆಸ್ಕೊಳ್ಬೇಕು ಅಂತಂದ್ರೆ ಏನಾದ್ರೂ ಒಂದು ಈ ತರ ಅಚೀವ್ಮೆಂಟ್ ಮಾಡಬಹುದು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ನಾವು ಓಪನ್ ಮಾಡ್ಕೊಂಡ್ವಿ. ಸೊ ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅದರ್ ಆಕ್ಟಿವಿಟೀಸ್ ಅಂತ ಹೇಳಿ ಮಹಿಳೆಯರಿಗೆ 3 months 6 month ಕೋರ್ಸಸ್ಗಳು ಇದೆ. ಮತ್ತೆ 1 year ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಓನ್ಲಿ ಫಾರ್ ಗರ್ಲ್ಸ್ ಇದೆ. ಈ ವರ್ಷದಿಂದ ಕೋ ಎಜುಕೇಶನ್ ಸಹ ನಾವು ಮಾಡಿದ್ದೀವಿ. ಇದರಲ್ಲಿ ಒಂದು 1 year ಡಿಪ್ಲೊಮಾ ಕಲಿಸಿದ ತಕ್ಷಣನೇ ನಾವು ಶಾಯಿ ಎಕ್ಸ್ಪರ್ಟ್ಸ್ ಕಂಪನಿ ಅಂತ ಹೇಳಿ ಈ ಬೆಂಗಳೂರು ಕಂಪನಿ, ಬೆಂಗಳೂರು, ಮೈಸೂರು, ಚೆನ್ನೈ, ಹೈದರಾಬಾದ್ ಈ ಕಡೆ ಎಲ್ಲ ನಾವು ಜಾಬ್ಗಳನ್ನ ಫೆಸಿಲಿಟೀಸ್ ಮಾಡ್ಕೊಡ್ತಿದ್ದೀವಿ. ಸುಮಾರು ಸ್ಟೂಡೆಂಟ್ಸ್ಗಳು ನಮ್ಮಲ್ಲಿಂದ ಕಲ್ತು ಹೋದವರು ಸುಮಾರು ಈಗಲೂ ಒಳ್ಳೊಳ್ಳೆ ಬುಟಿಕ್ಗಳನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಪ್ಲಸ್ ಓನ್ ಆಗಿ ಬಿಸ್ನೆಸ್ ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಹೋಗಿ HR ಆಗಿ ಸಹ ವರ್ಕ್ ಮಾಡ್ತಿದ್ದಾರೆ. ಸೊ ಅದು ಒಂದು ನಮ್ಮ ಸಂಸ್ಥೆಯ ಹೆಗ್ಗಳಿಕೆ ಅಂತಾನೆ ಹೇಳ್ಕೋಬಹುದು. ಹೆಣ್ಮಕ್ಳಿಗೆ ನಿಜವಾಗ್ಲೂ ವಿದ್ಯೆ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಉದಾಹರಣೆ ನಾನೇ ಎಷ್ಟು ಕಷ್ಟಪಟ್ಟಿದ್ದೀನಿ ವಿದ್ಯೆ ಇದೆ ಅಂತ. ನಂತರದಲ್ಲಿ ಓದ್ಕೊಂಡೆ, ಜಾಬ್ ಮಾಡ್ಕೊಂಡೆ, ಓದ್ಕೊಂಡೆ, ಬೆಸ್ಟ್. ಬಟ್ ಆದ್ರೂ ಸಹ ನಮ್ಮಲ್ಲಿ ಏನಾಗ್ತಿದೆ ಅಂತಂದ್ರೆ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಒಂದು ಫ್ಯಾಷನ್ ಡಿಸೈನಿಂಗ್ ಕಲಿಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಪೇರೆಂಟ್ಸ್ಗಳಿಗೆ ಇದೇನು ಟೈಲರಿಂಗ್ ಅಂತ ಹೇಳಿ ಹಾಗೂ ಮಾಡ್ತಾರೆ. ಸೊ ಎಷ್ಟೋ ಜನಗಳ ಮಕ್ಕಳು ನನ್ನ ತುಂಬಾ ನಮ್ಮಲ್ಲಿ ಕೌನ್ಸಿಲಿಂಗಿಗೆ ಬರ್ತಾರೆ. ಮಕ್ಕಳಿಗೆ ಒಳ್ಳೆ ಗೊತ್ತಿರುತ್ತೆ ಫ್ಯಾಷನ್ ಡಿಸೈನಿಂಗ್ ಅಂತ ಏನು, ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಏನೆಲ್ಲ ಸಬ್ಜೆಕ್ಟ್ ಇದೆ ಅನ್ನೋದು ಸಹ ಗೊತ್ತಿರುತ್ತೆ. ಪೇರೆಂಟ್ಸ್ನವ್ರಿಗೆ ಸ್ವಲ್ಪ ಕಡಿಮೆ. ಸೊ ಈಗೀಗ ತುಂಬಾ ಕಡೆ ಫ್ಯಾಷನ್ ಡಿಸೈನಿಂಗ್ ಕಾಲೇಜ್ ಬೇಕು ಅನ್ನೋ ಒಂದು ಮಟ್ಟಿಗೆ ಇಲ್ಲಿ ಬೆಳೀತಾ ಇರೋದು ಫ್ಯಾಷನ್ ಡಿಸೈನಿಂಗ್. ಯಾವತ್ತೂ IT-BT ಕಂಪ್ನಿಗಳೆಲ್ಲಾದ್ರೂ ಮುಚ್ಚೋಗ್ಬೋದು. ಫ್ಯಾಷನ್ ಅನ್ನೋದು, ಫ್ಯಾಷನ್ ಡಿಸೈನಿಂಗ್ ಅನ್ನೋದು ಅಥವಾ ಬಟ್ಟೆಗಳು ನಮಗೆ ಅನಿವಾರ್ಯ, ಬೇಕೇ. ಆ ಬಟ್ಟೆಗಳನ್ನ ಡಿಸೈನ್ ಮಾಡಿಕೊಡೋದೇ ಫ್ಯಾಷನ್ ಡಿಸೈನರ್. ಸೊ ಫ್ಯಾಷನ್ ಡಿಸೈನಿಂಗ್ ಒಳ್ಳೆ ಸ್ಕೋಪ್ ಇದೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಹೆಣ್ಮಕ್ಳಿಗೆ ಹೇಳೋದು ಅಂತಂದ್ರೆ, ಎಲ್ಲ ಹೆಣ್ಮಕ್ಳು ಸಹ ಒಂದು ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಅಟ್ಲೀಸ್ಟ್ ಒಂದು ಸಣ್ಣ ಮಟ್ಟಿಗಾದ್ರೂ ಬುಟಿಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸಣ್ಣ ಸಣ್ಣ ಹೊಲಿಗೆಗಳಾಗಿರ್ಬೋದು, ಅದನ್ನು ಸಹ ಕಲಿಬೋದು ಅನ್ನೋದು ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ನಮ್ಮ ಕಾಲೇಜ್ ಕಾರ್ಕಳ ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅಂತ ಕಾರ್ಕಳದಲ್ಲಿ SJ ಆರ್ಕಿಡ್ ಬಿಲ್ಡಿಂಗ್, ವೆಂಕಟರಮಣ ಟೆಂಪಲ್ ನಿಯರ್ ಇರೋದು. ಸೊ ಈ ಬ್ರಾಂಚನ್ನ ನಾವು ಸುಮಾರು ಬೇರೆ ಬೇರೆ ಸಂಸ್ಥೆಗಳು ಕೇಳ್ತಾ ಇದ್ದಾರೆ. ದಾವಣಗೆರೆ ಆಗಿರ್ಬೋದು, ರಾಯಚೂರು, ಮಂತ್ರಾಲಯ ಈ ಕಡೆ ಎಲ್ಲ ನಾವು ಬ್ರಾಂಚ್ಗಳನ್ನ ಮಾಡಲಿಕ್ಕೂ ಸಹ ಈ ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೀವಿ. ನಮ್ಮದು ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅನ್ನೋದು ಕಾರ್ಕಳದಲ್ಲಿ ಅಲ್ಲದೆ ಒಂದು ಕರ್ನಾಟಕದಲ್ಲಿ ಸುಮಾರು ಬ್ರಾಂಚ್ಗಳನ್ನ ಮಾಡಬೇಕು ಅನ್ನೋದು ನಮ್ಮ ಆಶಯ. ಸೊ ಅದನ್ನ ನಾವು ಈಗ ಆಲ್ರೆಡಿ ಪ್ರಯತ್ನ ಮಾಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಒಂದು ಮತ್ತೆ ರಾಯಚೂರಲ್ಲಿ ಒಂದು ಈ ಸಲ ಬ್ರಾಂಚ್ಗಳನ್ನ ಓಪನ್ ಮಾಡ್ತಿದ್ದೀವಿ. ಹಾಯ್ ಫ್ರೆಂಡ್ಸ್, ಮಾತಾಡಿಗಳ ಸಮ್ಮರು ಎನ್ನ ಪುದರ್ ರಕ್ಷಿತಾ ಎನ್ನ ಉರುಕಾಲ ಯಾರು ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ 1 year ಇನ್ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಕಲ್ತೊಂದಿದ್ದೆ. ಎಂಕ್ ಫ್ಯಾಷನ್ ಡಿಸೈನಿಂಗ್ ಪಂಡ ಮಸ್ತ್ ಇಷ್ಟ. ಸೊ ವೆಬ್ಸೈಟ್ ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಬಗ್ಗೆ ಇನ್ಫಾರ್ಮೇಶನ್ ತಿಕ್ಕೊಂಡು ಮಾಡಲಿಂಗ್ ಪಂಡ ಮಸ್ತ್ ಇಷ್ಟ. ಐಟ್ಲಾಸ್ ಇಂಟ್ರೆಸ್ಟ್ ಉಂಡು. ಫ್ಯಾಷನ್ ಡಿಸೈನಿಂಗ್ ಮಲ್ಪುನ ಹಿಡಿದು ಮಾಡಲಿಂಗ್ಲ ಹೆಲ್ಪ್ಫುಲ್ ಆಪನ್ ಬಂದು ಆ್ಯಂಡ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಜಾಯ್ನ್ ಆಯ್ಯೆ. ಅಂಚೆನೆ ಮುರಳಿ ಮಾತಿನ ಶೋಕು ಫಸ್ಟ್ ಟೈಮ್ ರ್ಯಾಂಕ್ಸ್ ವಾಕ್ ಮಾಡ್ತೀನಿ. ಮಸ್ತ್ ಖುಷಿ ಆ್ಯಂಡ್ ಮಸ್ತ್ ಹೆಲ್ಪ್ಫುಲ್ ಆ್ಯಂಡ್ ఒక ముందు కాలేజ్ 100% జాబ్ ప్లేస్మెంట్ లో ఉండు. సుమేధా ఫ్యాషన్ ఇన్స్టిట్యూట్ కు మస్త్ ಸೊಲ್ಮೇಲೆ ಪಂಪೆ ಮೂಲೊಂಜಿ ಕಲ್ಪನ ಆಪರ್ಚುನಿಟಿ ಕೊನೆ. ಥ್ಯಾಂಕ್ ಯು. ನನ್ನ ಹೆಸರು ಶ್ರೀದೇವಿ ಪಾಠಕ್ ಅಂತ. ನಾನು ಕಾರ್ಕಳದವಳೆ. ನಾನು ಇಲ್ಲಿ ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ 1 year ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅನ್ನು ಮಾಡ್ತಾ ಇದ್ದೇನೆ. ನಾವೀಗ ಕೋರ್ಸ್ನ ಲಾಸ್ಟ್ 2 months ಅಲ್ಲಿ ಕಲಿತಾ ಇದ್ದೇನೆ. ನಾನು ಇದೇ ಇದರಲ್ಲಿ ಮುಂದೆ ಹೋಗ್ಬೇಕಂತ ಇಂಟ್ರೆಸ್ಟ್ ಇದೆ. ಹಾಗೆ ಒಂದು ಗಾರ್ಮೆಂಟ್ ಇಲ್ಲ ಬುಟಿಕ್ ಈ ರೀತಿ ಏನಾದ್ರು ಮಾಡಬೇಕು ಅಂತ ಇದ್ದೇನೆ. ಇದಕ್ಕೆ ಕೂಡ ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ನಮಗೆ ಸಪೋರ್ಟಿವ್ ಆಗಿ ನಿಲ್ತಾ ಇದೆ. ಸೌಜನ್ಯ ಅಂತ
ಸ್ಪೆಷಲ್ ಸ್ಟೂಡೆಂಟ್, ಮಾತು ಬರಲ್ಲ ಕಿವಿ ಕೇಳಲ್ಲ, ತುಂಬಾ ಬ್ರಿಲಿಯಂಟ್, ಒಳ್ಳೆ ಡಿಸೈನ್ಸ್ಗಳನ್ನ ಮಾಡ್ತಾಳೆ. ಇಂಥ ಮಕ್ಕಳನ್ನ ನಾವು ಪ್ರತಿ ವರ್ಷಕ್ಕೆ 2 ಕ್ಯಾಂಡಿಡೇಟ್ನ ತಗೊಳ್ತೇವೆ. ಹೋದ ವರ್ಷದಲ್ಲಿ ನಮಗೆ 2 ಕ್ಯಾಂಡಿಡೇಟ್ ಸಿಕ್ಕಿದ್ರು. ಈ ಸಲ ಮಾತ್ರ ಕುಂದಾಪುರದಿಂದ ಬಂದು ಕಲಿತಾ ಇದ್ದಾಳೆ. ಡೈಲಿ ಪಾಪ ಅಪ್ ಅಂಡ್ ಡೌನ್ ಮಾಡಿಕೊಂಡು ಒಳ್ಳೆ ಡಿಸೈನ್ ಮಾಡ್ತಾಳೆ. ಆಕ್ಚುಲಿ ಕ್ರಾಫ್ಟ್ಸ್ ಎಲ್ಲ ತುಂಬಾ ಒಳ್ಳೊಳ್ಳೆ ಡಿಸೈನ್ ಮಾಡ್ತಾಳೆ. ನಾವು ಅದನ್ನು ಶೇರ್ ಮಾಡ್ತೀವಿ. ಹೆಣ್ಮಕ್ಳಿಗೆ ವಿದ್ಯೆ ತುಂಬಾ ಮುಖ್ಯ. ಹೆಣ್ಮಕ್ಳು ಸಾಧನೆ ಮಾಡಿದ್ರೆ ಎಷ್ಟು ಸಹ ಸಾಧನೆ ಮಾಡ್ತಾರೆ. ಯಾಕಂದ್ರೆ ಉದಾಹರಣೆ ಎಷ್ಟೋ ಹೆಣ್ಮಕ್ಳು ನಮ್ಮ ಹಾಗೆ ಮನೇಲೂ ವರ್ಕ್ ಮಾಡ್ತಾರೆ, ಔಟ್ಸೈಡ್ ವರ್ಕ್ ಮಾಡ್ತಾರೆ. ಅವ್ರಿಗಿರೋಷ್ಟು ತಾಳ್ಮೆ ಆಗ್ಲಿ, ಒಂದು ಸಾಧನೆ ಮಾಡಬೇಕು, ಏನಾದ್ರೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಇರೋದ್ರಿಂದ ದಯವಿಟ್ಟು ನನಗೆ ಒಂದ್ಸಲ ಅನ್ಸುತ್ತೆ, ನಾನು ಈ ಮಟ್ಟಿಗೆ ಬಂದಿರೋದು ಅಂತಂದ್ರೆ ನನಗೆ ಯಾರು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅಂತೂ ಇಲ್ಲ. ಸೊ ನನ್ನ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅಂತಂದ್ರೆ ಶ್ರೀನಿವಾಸ. ನನಗೆ ಯಾವಾಗೂ ನಾನು ಶ್ರೀನಿವಾಸ ದೇವರನ್ನ ನಂಬ್ತೀನಿ. ವೆಂಕಟರಮಣ ಅಂತಂದ್ರೆ ಸಾಕು, ಅಷ್ಟು ಸಂಕಟ ಬಂದಾಗ ವೆಂಕಟರಮಣ ಅಂತೆ. ಯಾವತ್ತು ನಾನು ಈ ಒಂದು ಜರ್ನಿಗೆ ದೇವ್ರ ಮುಂದೆ ಕುತ್ಕೊಂಡಾಗೆ ನಂದು ಈ ಲೋನ್ ಸ್ಯಾಂಕ್ಷನ್ ಆಗಿ ಒಂದು ಲೆಟರ್ ಬಂದದ್ದು. ಅದಕ್ಕೂ ನನಗೂ ಒಂದು ಶ್ರೀನಿವಾಸನ್ಗೂ ನಮಗೊಂದು ಬಹಳ ಒಂದು ಖುಷಿ ಆಗಿರುವಂತ ವಿಷಯ. ದೇವರು ಯಾವತ್ತೂ ನನ್ನನ್ನು ಕೈ ಬಿಡಲ್ಲ. ನನ್ನ ಒಂದು ಉದ್ದೇಶ ಏನಂತಂದ್ರೆ ಇನ್ನೂ ಒಂದು 50-60 ಜನನ ವರ್ಕರ್ನ ಇಟ್ಕೊಂಡು, ಈಗ ಆಲ್ರೆಡಿ 10 ಮೆಂಬರ್ಸ್ ಇದ್ದಾರೆ, ಇನ್ನು 50 ಜನ ವರ್ಕ್ ಕೊಡಬೇಕು, ಒಂದು ದೊಡ್ಡ ಗಾರ್ಮೆಂಟ್ ರೆಡಿ ಮಾಡಬೇಕು ಅನ್ನೋದೊಂದು ನನ್ನ ದೊಡ್ಡ ಆಸೆ. ಮತ್ತೆ ಇನ್ನೊಂದು ಹೆಣ್ಮಕ್ಳಿಗೆ ಒಂದು ವಿಶೇಷವಾಗಿ ಏನಂತಂದ್ರೆ, ಇಷ್ಟೊಂದು ಜನ ಮಕ್ಕಳು ಬರ್ತಾರೆ ಅಲ್ಲಿ, ನನಗೆ ವಿದ್ಯೆ ಬರಲ್ಲ ಮೇಡಮ್, ನನಗೆ ವಿದ್ಯೆ ಹತ್ತದೇ ಇಲ್ಲ ಮೇಡಮ್. ಕೆಲವೊಬ್ರು ಅಂತಾರೆ ನಾನು ಎಜುಕೇಶನ್ ಮಾಡಿದ್ದೀನಿ ಮೇಡಮ್, ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀನಿ, ನಾನು ಏನು ಓನ್ ಬಿಸ್ನೆಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಮಿನಿಮಮ್ ಒಂದು ಸ್ಟೂಡೆಂಟ್ಸಿಗಾಗಿರ್ಬೋದು, ಹುಡುಗಿಯರಿಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಒಂದು ಅಚೀವ್ ಅನ್ನೋದಿರ್ಬೇಕು. ನಾನು ಈ ಗುರಿ ಮುಟ್ಟುತ್ತೀನಿ, ನನ್ನಿಂದ ಇದು ಸಾಧ್ಯ ಆಗುತ್ತೆ. ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ನಾವು ಇಲ್ಲಿಂದ ಕಲಿಸ್ಕೊಡ್ತೀವಿ. ಕಲಿಸಿದಂಥ ಮಕ್ಕಳು ಈಗ ಪ್ರತಿ ವರ್ಷ ಒಂದು 40 ಮಕ್ಕಳು ಇಲ್ಲಿಂದ ಪ್ರಿಪೇರ್ ಆಗಿ ಹೋದ್ರೆ ಒಂದು ಮಿನಿಮಮ್ ಅಂದ್ರೆ ಒಂದು 10 ಮಕ್ಕಳು ಓನ್ ಆಗಿ ಬಿಸ್ನೆಸ್ ಮಾಡ್ತಾರೆ. ನಾವೆಲ್ಲ ಮಕ್ಕಳಿಗೆ ಒಂದೇ ರೀತಿ ಕಲಿಸ. ಸೊ 10 ಮಕ್ಕಳು ಯಾಕೆ ಅವ್ರಿಗೆ ಏನಾದರೂ ಮಾಡಬೇಕು. ನಾವಿಲ್ಲಿ ನಮ್ಮ ಕಾಲೇಜಲ್ಲೂ ಸಹ ಪ್ರತಿಯೊಂದು ಮಕ್ಕಳಿಗೂ ಸಹ ಮೋಟಿವೇಶನ್ ಸ್ಪೀಚ್ ಅಂತ ಇರುತ್ತೆ. ಹೆಣ್ಮಕ್ಳಿಗೆ ಹೇಗೆ ಮುಂದೆ ಬರಬೇಕು, ಹೆಣ್ಮಕ್ಳನ್ನ ಯಾವ ರೀತಿ ನೀವು ಲೋನ್ಗಳನ್ನ ತಗೊಂಡು ಯಾವ ರೀತಿ ನೀವು ಬಿಸ್ನೆಸ್ನ ಮಾಡಬೇಕು ಅಂತ. ಸೊ ನನ್ನ ಒಂದು ಉದ್ದೇಶ ಏನಂತಂದ್ರೆ ಎಲ್ಲ ಹೆಣ್ಮಕ್ಳು ಓನ್ ಆಗಿ ಬಿಸ್ನೆಸ್ ಮಾಡಬೇಕು ಅನ್ನೋದು. ಈಗ ಚೈನೀಸ್ ಅಲ್ಲ, ಚೈನೀಸ್ ಫುಡ್ ಚೈನೀಸ್ ಇದೆಲ್ಲ ಹೇಗೆ, ಯಾಕದು ಕಡಿಮೆ ರೇಟಲ್ಲಿ ಸಿಗ್ತಾ ಇರೋದು ಅಂತಂದ್ರೆ ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮಹಿಳೆಯರು ವರ್ಕ್ ಮಾಡೋದ್ರಿಂದ. ಸೊ ನಮ್ಮ ಕರ್ನಾಟಕದಲ್ಲೂ ಸಹ ಎಲ್ಲ ಮಹಿಳೆಯರು ವರ್ಕ್ ಮಾಡಬೇಕು, ವರ್ಕಿಂಗ್ ವುಮೆನ್ಸ್ ಆಗಬೇಕು. ಪ್ಲಸ್ ಏನಾದರೂ ಅಟ್ಲೀಸ್ಟ್ ಈಗ ಇಬ್ರು ಗಂಡ ಹೆಂಡತಿ ದುಡಿದ್ರೇನೆ ಒಂದು ಜೀವನ, ಆ ಜೀವನ ನಾವು ಕಟ್ಕೊಳ್ಳುವಂಥ ರೀತಿಗಳನ್ನು ನಾವು ಕಲಿಬೇಕು ಅನ್ನೋದು ನನ್ನ ಒಂದು ಆಶಯ. ಮತ್ತೆ ಇನ್ನೊಂದು ಈ ಸಣ್ಣ ಒಂದು ಈಗ ನಾವು ಕಲಿಸಿರುವಂಥದ್ದು ಸಹ ನಿಮಗೆ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಒಂದು ದಾರ, ಒಂದು 5 ರೂಪೀಸ್ ಥ್ರೆಡ್ ಅಥವಾ 20 ರೂಪೀಸ್ ಲೈನಿಂಗ್ ಅಲ್ಲಿ ನೀವೊಂದು 500-1000 ಎಲ್ಲ ರೀಚ್ ಮಾಡ್ತೀರಿ ಅಂತಂದ್ರೆ ಇದರಷ್ಟು ಒಳ್ಳೆ ಬಿಸ್ನೆಸ್ ಯಾವುದು ಅಲ್ಲ. ಬಟ್ ಇನ್ನು ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಸುಮಾರು ಇದೆ. ಬಟ್ ಹೆಣ್ಮಕ್ಳು ಗುರಿ ಮುಟ್ಟೋದು ಬೇಗ. ಹೆಣ್ಮಕ್ಳಿಗೆ ನನ್ನ ಒಂದು ಇಂಪ್ರೂವ್ಮೆಂಟ್ ಅನ್ನ ನೋಡ್ಕೊಂಡು ಸಹ ನೀವು ಇದು ಮಾಡ್ಕೋಬಹುದು. ಬಟ್ ನನ್ಗೇನಂತಂದ್ರೆ ವುಮೆನ್ ಎಂಟರ್ಪ್ರೆನರ್ ತುಂಬಾ ಜನ ಆಗ್ಬೇಕು. ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ವುಮೆನ್ ಎಂಟರ್ಪ್ರೆನರ್ ಆಗ್ಬೇಕು. ಮತ್ತೆ ಇನ್ನೊಂದೇನಂತಂದ್ರೆ ಓನ್ ಬಿಸ್ನೆಸ್ ನ ಪ್ರತಿಯೊಂದು ಮನೆಗಳಲ್ಲಿ ಮಹಿಳೆಯರು ಓನ್ ಆಗಿ ಬಿಸ್ನೆಸ್ ಮಾಡಬೇಕು ಅನ್ನೋದು ನನ್ನ ಆಶಯ. ಈ ದಿನ ನಮ್ಮ ಜೀವನದ ಚರಿತ್ರೆ ಆಗಿರ್ಬೋದು ಅಥವಾ ನಮ್ಮ ಇನ್ಸ್ಟಿಟ್ಯೂಷನ್ ನಲ್ಲಿ ಏನೆಲ್ಲ ನಡೀತಿದೆ, ಈ ತರ ಆಕ್ಟಿವಿಟೀಸ್ ಆಗಿರ್ಬೋದು, ಇದೆಲ್ಲ ಆಕ್ಟಿವಿಟೀಸ್ನ ಕಲೆಕ್ಟ್ ಮಾಡಿರುವಂತಹ ಆಳ್ವಾಸ್ ಸಂಸ್ಥೆಯ ಎಂಫಾರ್ಮ್ ಸ್ಟೂಡೆಂಟ್ ಆಗಿರುವಂತಹ ಸುದೀಕ್ಷಾ ಮತ್ತು ಪೂರ್ವಿಕಾ, ಸುಷ್ಮಿತಾ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.